ಸ್ಕೂಲ್ನಲ್ಲಿ ನಡೆದ ಆ್ಯನ್ಯುವಲ್ ಡೇ ಪ್ರೋಗ್ರಾಮ್. ಎಲ್ಲ ಮಕ್ಕಳು ಕಲರ್ಫುಲ್ಲಾಗಿ ಕ್ಯೂಟಾಗಿ ಕಾಣಿಸ್ತಾ ಇದ್ದಾರೆ ಆ ಡ್ರೆಸ್ಸಲ್ಲಿ. ಬರೀ ನನ್ನ ಮಕ್ಕಳನ್ನೇ ಹುಡ್ಕೋದಾಗಿ ಎಲ್ಲಿ ನಿಂತಿದ್ದಾಳೆ ಅಂತ ಎಲ್ಲ ಒಂದೇ ರೀತಿ ಡ್ರೆಸ್ ಹಾಕಿರೋದ್ರಿಂದ ಕಂಡುಹಿಡಿಯೋಕ್ಕೆ ಆಗ್ತಾ ಇಲ್ಲ. ಎಷ್ಟು ನೀಟಾಗಿ ಕಾಣಿಸ್ತಾ ಇದ್ದು ನೋಡಿ ಎಲ್ಲರೂ. ಮಗಳು ಎಲ್ಲಿದ್ದಾಳೆ ಅಂತ ಹುಡ್ಕೋದು ಅದು ಇವಾಗ ಸಿಕ್ಕಿದ್ಲು ನೋಡಿ, ಅಲ್ಲಿ ನಿಂತಿದ್ದಾಳೆ. ಹೇಗೆ ಡ್ಯಾನ್ಸ್ ಮಾಡ್ತಾರೆ ಏನು ಅಂತ ಬರೀ ಆತಂಕ ನಮಗಷ್ಟೇ ಇರುತ್ತೆ ಅಂದ್ಕೊಂಡಿರ್ತೀವಿ. ಬಟ್ ಇಲ್ಲಿ ಟೀಚರ್ಸ್ ಎಷ್ಟು ಕೇರ್ ಮಾಡ್ತಾರೆ ಅಂತ ನೋಡಿ. ಪ್ರತಿ ಟೀಚರ್ ಸಹ ಇದೇ ರೀತಿ ಎಲ್ಲ ಮಕ್ಕಳನ್ನ ಕೇರ್ ಮಾಡ್ತಾರೆ. ಪ್ರತಿಯೊಬ್ಬರ ಬಗ್ಗೆನೂ ಕಾಳಜಿಯಿಂದ ನೋಡ್ಕೊಳ್ತಾರೆ ಎಲ್ಲರನ್ನೂ.
ಎಲ್ಲ ಮಕ್ಕಳನ್ನ ಒಂದೇ ಕಡೆ ಈ ರೀತಿ ನಿಲ್ಲಿಸಿ ಮಾಡಿಸೋದು ಅಂತಂದರೆ ತುಂಬ ಕಷ್ಟ. ತುಂಬ ಚೆಂದ ಮಾಡಿಸಿದ್ರು ಎಲ್ಲರ ಹತ್ರ. ಡ್ರಿಲ್ ಡ್ಯಾನ್ಸ್ ಮುಗಿಯೋಕ್ಕೆ ಅಂತ ಬಂತು. ಇವಾಗ ನೆಕ್ಸ್ಟ್ ಡ್ಯಾನ್ಸ್ ಅವರು ರೆಡಿಯಾಗಿ ಕೂತಿದ್ದಾರೆ. ಇದು ನೆಕ್ಸ್ಟ್ ಕ್ಲಾಸ್ ಅವ್ರದ್ದು. ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ದಾರೆ ಅಂತ ನೋಡಿ ಎಲ್ಲರೂ. ನೀವು ಸಹ ಕಮೆಂಟ್ ಮಾಡಿ ಹೇಗೆ ಕಾಣಿಸ್ತಿದ್ದಾರೆ ಅಂತ. ಸಾಧ್ಯವೇ ಇಲ್ಲ ಎಂದುಕೊಂಡರೆ ಏನನ್ನೂ ಸಾಧಿಸಲಾಗದು. ಪ್ರಯತ್ನಿಸುವುದರಿಂದ ನಷ್ಟವೇನಿದೆ? ಗೆದ್ದರೆ ಸಂತೋಷವಾಗುತ್ತದೆ, ಸೋತರೆ ಅನುಭವ ಸಿಗುತ್ತದೆ. ಆತ್ಮವಿಶ್ವಾಸ ಹೊಂದಿದ್ದರೆ ಎಂತಹ ಕಠಿಣ ಪರಿಸ್ಥಿತಿಯಲ್ಲೂ ನಾವು ಗೆಲ್ಲಬಹುದು. ಈ ವಿಚಾರದಂತೆ ತಮ್ಮ ಪಟ್ಟುಗಳನ್ನು ಪ್ರದರ್ಶಿಸಲು ಬರುತ್ತಿದ್ದಾರೆ ನಮ್ಮ ಕರಾಟೆಯ ಪಟುಗಳು.
ಚಪ್ಪಾಳೆಯೊಂದಿಗೆ ಪುಟಾಣಿ ಮಕ್ಕಳ ಈ ಒಂದು ಕರಾಟೆ ಪ್ರದರ್ಶನಕ್ಕೆ ಪ್ರೋತ್ಸಾಹವನ್ನು ನೀಡಬೇಕಂತೇಳಿ ಎಲ್ಲ ಪ್ರೇಕ್ಷಕರು ಕಲಾ ಪ್ರತಿಭೆಗಳನ್ನ ವಿವಿಧ ವೇದಿಕೆಗಳಲ್ಲಿ ಪ್ರದರ್ಶಿಸಲು ಇದೊಂದು ಅಡಿಪಾಯ ಆಗಿರುತ್ತದೆ. ಈಗ ನೋಡೋಣ ನಮ್ಮ ಪುಟಾಣಿ ಮಕ್ಕಳ ಒಂದು ಸಾಧನೆ. ನೋಡಿ, ನಿಮ್ಮ ಮುಂದೆ ವಿದ್ಯಾರ್ಥಿನಿಯರು ಮೊಳೆಯನ್ನ ಹೊಡೆದಂತ ಒಂದು ಹಲಗೆಯ ಮೇಲೆ ನಾಲ್ಕು ಜನ ಕ್ರಮವಾಗಿ ಆ ಒಂದು ಮೊಳೆಯನ್ನ ಹೊಡೆದಂತ ಒಂದು ಹಲಗೆಯ ಮೇಲೆ ತಮ್ಮ ಪ್ರದರ್ಶನವನ್ನ ತೋರಿಸ್ತಾ ಇದ್ದಾರೆ. ಅದೇ ರೀತಿ ವಿದ್ಯಾರ್ಥಿನಿಯರು ಕೂಡ ಕರಾಟೆಯಲ್ಲಿ ಎಷ್ಟು ಬಲಿಷ್ಠರಾಗಿದ್ದಾರೆ ಅಂತ ಈ ಮೂಲಕ ನಾವು ನೋಡ್ಬೋದು. ಸೊ ಮತ್ತೊಮ್ಮೆ ಜೋರಾದ ಚಪ್ಪಾಳೆಯೊಂದಿಗೆ ಇದೆಲ್ಲ ಒಂದು ದಿನದಲ್ಲಿ ಆಗುವಂತ ಸಾಧನೆ ಅಲ್ಲ, ಸತತ ಪರಿಶ್ರಮ ಬೇಕು, ಸರಿಯಾದ ಶಿಕ್ಷಕರ ಮಾರ್ಗದರ್ಶನ ಬೇಕು. ಸಣ್ಣ ಮಕ್ಕಳು ದಯವಿಟ್ಟು ಮನೆಗೆ ಹೋಗಿ ಯಾರು ಈ ಒಂದು ಪ್ರಯತ್ನ ಮಾಡಬೇಡಿ. ಇದಕ್ಕೆ ಸ್ಪೆಷಲ್ ಆದಂತ ಒಂದು ಅಭ್ಯಾಸದ ಅವಶ್ಯಕತೆ ಇರ್ತದೆ. ಈಗ ನಮ್ಮ ಮಕ್ಕಳು ಟೈಲ್ಸ್ ಬ್ರೇಕ್ ಮಾಡ್ತಾ ಇದ್ದಾರೆ. ಜೊತೆಗೆ ಈ ರೀತಿಯ ಯಾವುದಾದ್ರೂ ಒಂದು ಕಲೆಯ ಅವಶ್ಯಕತೆ ತುಂಬಾ ಇದೆ. ಈಗಿನ ಕಾಲದಲ್ಲಿ ಮಕ್ಕಳು ಇಂದಿನ ದಿನಗಳಲ್ಲಿ ಬರೀ ಮೊಬೈಲ್ ಅನ್ನ ನೋಡುವುದರ ಮೂಲಕ ಅವರ ಸಮಯವನ್ನು ವ್ಯರ್ಥ ಮಾಡ್ತಾ ಕಾಲವನ್ನು ಕಳೆಯುವಂತ ಇಂಥ ಸಮಯದಲ್ಲಿ ಈ ಪುಟಾಣಿ ಮಕ್ಕಳು ಅವರಿಗೆಲ್ಲ ಒಂದು ಸ್ಫೂರ್ತಿ. ಸೊ ಬಿಡುವಿನ ವೇಳೆಯಲ್ಲಿ ತಮ್ಮ ಮಕ್ಕಳಿಗೂ ಕೂಡ ಯಾವುದೇ ಒಂದು ಕಲೆಯ ಅಭ್ಯಾಸವನ್ನ ಮಾಡಿಸುವ ಮುಂದೆ ಬಾಕಿ ಮಕ್ಕಳು ದಯವಿಟ್ಟು ಮನೆಗೆ ಹೋಗಿ ಈ ಒಂದು ಪ್ರಯತ್ನ ಮಾಡಬೇಡಿ. ಇದಕ್ಕೆ ಸತತ ಪರಿಶ್ರಮ ಮತ್ತು ಶಿಕ್ಷಕರ ಉತ್ತಮ ಶಿಕ್ಷಕರ ಮಾರ್ಗದರ್ಶನದ ಸಹಾಯದಿಂದ ಮಾತ್ರ ಮಾಡಲಿಕ್ಕೆ ಸಾಧ್ಯ. ಜೋರಾದ ಚಪ್ಪಾಳೆಯನ್ನು ನೀಡಿ ಮಕ್ಕಳಿಗೆ. ಹಂಚು ಮನೆ ಇರೋರು ದಯವಿಟ್ಟು ನೋಡ್ಕೊಳ್ಳಿ. ನಿಮ್ಮ ಮನೆ ಹಂಚೆಲ್ಲ ಉಳ್ಕೊಳ್ತದೆ, ಇಲ್ಲ ಮಕ್ಕಳೇ ತೆಗೆದು ಹೊಡೆದು ಬಿಡ್ತಾರ ಅಂತೇಳಿ ದಯವಿಟ್ಟು ಮಕ್ಕಳಿಗೆ ಯಾರು ಆ ರೀತಿಯ ಅವಕಾಶ ಕೊಡಬೇಡಿ. ಜೋರಾದ ಚಪ್ಪಾಳೆ ಹೇಳ್ಬಿಟ್ಟು ಸೊ ಇಂಥ ಒಂದು ವಿಶೇಷವಾದ ಒಂದು ಕರಾಟೆಯ ಒಂದು ಇದನ್ನ ನೋಡ್ಲಿಕ್ಕೆ ತುಂಬಾ ಖುಷಿ ಆಗ್ತದೆ. ಯಾಕಂತ ಹೇಳಿದ್ರೆ ಯಾವಾಗಲೂ ನಮಗೆ ಇಂಥ ಒಂದು ಕಾರ್ಯಕ್ರಮಗಳು ನೋಡ್ಲಿಕ್ಕೆ ಸಿಗೋದಿಲ್ಲ. ಇದಕ್ಕೆ ಮಕ್ಕಳನ್ನ ತುಂಬಾ ತಿಂಗಳುಗಳಿಂದ ತರಬೇತಿ
ಜಗತ್ತಿನ ಶಾಲೆಯ ವಿದ್ಯಾರ್ಥಿಗಳು ಈ ಒಂದು ಉತ್ತಮವಾದಂಥ ಪ್ರದರ್ಶನವನ್ನ ಬಂದಂಥ ಆತ್ಮವಿಶ್ವಾಸದ ಅವಶ್ಯಕತೆ ಇದೆ. ಇದಕ್ಕೆ ಈ ಒಂದು ಕರಾಟೆ ಮೂಲಕ ಮಕ್ಕಳು ತಮ್ಮಲ್ಲಿ ಒಂದು ಆತ್ಮವಿಶ್ವಾಸವನ್ನ ಬೆಳೆಸ್ಕೊಳ್ತಾ ಇದ್ದಾರೆ. ಬಲಿಷ್ಠ ಸದೃಢ ರಾಷ್ಟ್ರವನ್ನ ಕಟ್ಟಲು ಇಂತಹ ವಿದ್ಯಾರ್ಥಿಗಳ ಈ ಒಂದು ತರಬೇತಿ ಹಾಗೂ ಈ ಒಂದು ಕಲೆಯ ಅವಶ್ಯಕತೆ ತುಂಬಾ ಇದೆ. ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ನೆಕ್ಸ್ಟ್ ಪಾರ್ಟ್ 2 ಬರುತ್ತೆ ನೋಡಿ. ಪ್ಲೀಸ್ ಲೈಕ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್. Thrilling performance. We appreciate your dedication towards karate. Thank you once again, Mukesh sir.